ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹತ್ಯೆಯನ್ನ ಖಂಡಿಸಿ ಇವತ್ತು ಎಬಿವಿಪಿ ಸಹ ಬೆಂಗಳೂರಿನಲ್ಲೂ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ಪ್ರಕರಣವನ್ನ ಖಂಡಿಸಿ ನೇಹಾ ಹತ್ಯೆ ಘಟನೆಯನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಧರಣಿಯನ್ನ ಮಾಡ್ತಾ ಇರುವಂತಹದ್ದು ಎಬಿವಿಪಿ ಸಂಘಟನೆಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಗಲಾಟೆ ಸಹ ನಡೆಯಿತು. ಪೊಲೀಸರು ಮತ್ತೆ ವಿದ್ಯಾರ್ಥಿಗಳ ನಡುವೆ ವಾಗ್ವಾದವೂ ಸಹ ನಡೆದಿರುವಂತಹದ್ದು. ಇನ್ನು ಎಬಿವಿಪಿ ಕಾರ್ಯಕರ್ತರನ್ನ ವಶಕ್ಕೂ ಸಹ ಪಡೆದುಕೊಂಡಿದ್ದಾರೆ ಪೊಲೀಸರು. ಪ್ರತಿಭಟನೆ ಸಂದರ್ಭದಲ್ಲಿ ಎಬಿವಿಪಿ ಕಾರ್ಯಕರ್ತರನ್ನ ಹಾಕಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಕೊಲೆ ಪ್ರಕರಣ ಏನಿದೆ ಅದನ್ನ ಖಂಡಿಸಿ ಕೇವಲ ಹುಬ್ಬಳ್ಳಿಯಲ್ಲಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲಿ ಇವತ್ತು ಕಾಲೇಜ್ ಬಂದ್ ಮಾಡೋದ್ರ ಮೂಲಕ, ಬಂದ್ಗೆ ಕರೆಯನ್ನ ಕೊಡೋದ್ರ ಮೂಲಕ ಈ ಕೊಲೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಎಬಿವಿಪಿ ಅವರು. ಅದಕ್ಕೆ ಹಿಂದೂಪರ ಸಂಘಟನೆಗಳು ಸಹ ಸಾಥನ್ನ ಕೊಟ್ಟಿದೆ. ಇತ್ತ ಬೆಂಗಳೂರಿನಲ್ಲೂ ನೇಹಾ ಹತ್ಯೆಯನ್ನ ಖಂಡಿಸಿ ಧರಣಿಯನ್ನ ಮಾಡಲಾಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರುವಂತಹದ್ದು. ಇನ್ನು ಬಸ್ ಅನ್ನ ತಡೆಗಟ್ಟೋದ್ರ ಮೂಲಕ ಎಬಿವಿಪಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕೋದಕ್ಕೆ ಮುಂದಾಗಿದ್ರು. ಇನ್ನು ನಡು ರಸ್ತೆಯಲ್ಲೇ ಮಲಗಿ ಈ ಪ್ರತಿಭಟನೆಯನ್ನು ಸಹ ಮಾಡೋದಕ್ಕೆ ಮುಂದಾದಂತಹ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ತಮ್ಮ ವಶಕ್ಕೂ ಸಹ ಪಡೆದುಕೊಂಡಿದ್ದಾರೆ. ಇನ್ನು ಎಬಿವಿಪಿ ಸಂಘಟನೆಯಿಂದ ಪ್ರತಿಭಟನೆಯ ಕಾವು ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೂ ಸಹ ಪ್ರತಿಭಟನೆಯನ್ನ ಬಸ್ ತಡೆಗಟ್ಟೋದ್ರ ಮೂಲಕ, ರಸ್ತೆಯನ್ನ ತಡೆಗಟ್ಟೋದ್ರ ಮೂಲಕ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ದೊಡ್ಡ ಗಲಾಟೆ ಸಹ ನಡೆದಿತ್ತು. ಪೊಲೀಸರು ಮತ್ತೆ ವಿದ್ಯಾರ್ಥಿಗಳ ನಡುವೆ ವಾಗ್ವಾದ ನಡೆದಿದೆ. ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೂ ಸಹ ಪಡೆದುಕೊಂಡಿದ್ದಾರೆ. ಪ್ರತಿಭಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎಬಿವಿಪಿ ಕಾರ್ಯಕರ್ತರನ್ನ ಖಾಕಿ ಪಡೆ ವಶಕ್ಕೆ ಪಡೆದುಕೊಂಡಿದೆ. ನಾಲ್ವರನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಈಗಾಗಲೇ ಹತ್ಯೆ ಆಗಿರುವಂತಹ ಸ್ಥಳಕ್ಕೆ ಉತ್ತರ ವಲಯದ ಐಜಿಪಿ ವಿಕಾಸ್ ಕುಮಾರ್ ಅವರು ಸಹ ಭೇಟಿಯನ್ನ ನೀಡಿದ್ದಾರೆ. ಇನ್ನು ಎಚ್.ಕೆ. ಪಾಟೀಲ್ ಸೇರಿದಂತೆ ಸಂತೋಷ್ ಲಾಡ್ ಸಹ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಗದಗ ನಗರದ ದಾಸರ ಓಣಿಯಲ್ಲಿ ನಡೆದಂತಹ ಘಟನೆ ಅಲ್ಲಿನ ಜನತೆಯನ್ನ ನಿಬ್ಬೆರಗಾಗಿಸಿರುವಂತಹದ್ದು. ರಾತ್ರಿಯಾಗಿ ಬೆಳಗಾಗುವಷ್ಟರಲ್ಲಿ ಒಂದೇ ಮನೆಯ 4 ಜನರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಇದಾಗಿದೆ. ಉಪಾಧ್ಯಕ್ಷೆ ಸುನಂದಾ ಭಾಕಳೆ ಪುತ್ರ ಸೇರಿದಂತೆ 4ರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಇದಾಗಿದೆ. ಕೊಲೆಯಾದಂತಹ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಗದಗ ಎಸ್ಪಿ ನೇಮಗೌಡ ಅವರಿಂದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇನ್ನು ಐಜಿಪಿ ವಿಕಾಸ್ ಕುಮಾರ್ ಅವರಿಂದ ಕೊಲೆ ಸ್ಥಳವನ್ನು ಸಹ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂತಹದ್ದು. ಈಗಾಗಲೇ ಸ್ಥಳಕ್ಕೆ ಭೇಟಿನ ಕೊಟ್ಟಿದ್ದಾರೆ. ಈ ಕೊಲೆಗೆ ಏನ್ ಕಾರಣ, ಯಾವ ಕಾರಣಕ್ಕಾಗಿ ಈ ಕೊಲೆ ನಡೆದಿದೆ, ಅದರಲ್ಲೂ ಓರ್ವರನ್ನ ಮಾತ್ರ ಇಲ್ಲಿ ಟಾರ್ಗೆಟ್ ಮಾಡಿದ್ರ ಅಥವಾ ಮನೆಯವರೆಲ್ಲರನ್ನೂ ಕೂಡ ಸಂಪೂರ್ಣವಾಗಿ ಟಾರ್ಗೆಟ್ ಮಾಡೋದ್ರ ಮೂಲಕ ಈ ಕೊಲೆಗೆ ಪ್ಲಾನ್ ಅನ್ನ ಮಾಡಲಾಗಿದ್ದ, ಈ ಪ್ಲಾನ್ ನ ಹಿಂದೆ ಯಾರಿದ್ದಾರೆ, ಯಾರ ಕೈವಾಡ ಇರುವಂತಹ ಶಂಕೆ ಇದೆ, ಜೊತೆಗೆ ಯಾರು ಈ ಕೊಲೆಯ ರೂವಾರಿಗಳು, ಯಾವ ಕಾರಣಕ್ಕೆ ಮಾಡಿದ್ರು, ಈ ರೀತಿ ಬರ್ಬರವಾಗಿ ಹತ್ಯೆಯನ್ನ ಮಾಡೋದಕ್ಕೆ ಕಾರಣವಾದ್ರು ಏನು, ಅಷ್ಟು ದೊಡ್ಡ ಮನೆಯಲ್ಲಿ, ಅದರಲ್ಲೂ ಒಬ್ರು ಕಿರ್ಚಾಡಿದ ತಕ್ಷಣ ಮತ್ತೊಬ್ಬರಿಗೆ ಎಚ್ಚರ ಆಗುತ್ತೆ. ಅದಾದ ಬಳಿಕ ಒಬ್ಬರಾದ್ರೂ, ಈಗ ನಾವು ಟೆಕ್ನಾಲಜಿ ಇಂಪ್ರೂವ್ ಕೂಡ ಆಗಿದ್ದೀವಿ, ತಕ್ಷಣವೇ ಫೋನ್ ಮಾಡಿದ್ರೆ ಅಲ್ಲಿರುವಂತಹ ಸ್ಥಳದಲ್ಲಿರುವಂತಹ ಪೊಲೀಸರು ಕೂಡ ಧಾವಿಸ್ತಾರೆ. ಅದ್ಯಾವುದಕ್ಕೂ ಹಾಗಾದ್ರೆ ಸಮಯಾವಕಾಶ ಸಿಗ್ಲಿಲ್ವಾ? ಎಲ್ಲರೂ ಕೂಡ ಒಂದು ಕೊಲೆ ಆಗ್ತಾ ಇದ್ದಂತೆ ಮತ್ತೊಂದು ಕೊಲೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ನಿಬ್ಬೆರಗಾಗಿ, ಸಾಕಷ್ಟು ಭಯಭೀತರಾಗಿ 4 ಜನರನ್ನ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಗದಗ್ನಲ್ಲಿ ನಡೆದಿರುವಂತಹದ್ದು. ಗದಗ್ನಲ್ಲಿ ನಡೆದಿರುವಂತಹ ಈ ಘಟನೆ ನಿಜಕ್ಕೂ ಸಾಕಷ್ಟು ದಿಗ್ಭ್ರಮಿತರನ್ನಾಗಿ ಮಾಡಿದೆ ಈ ಕೊಲೆಯ ಘಟನೆ. ಯಾಕೆಂತಂದ್ರೆ ಉಪಾಧ್ಯಕ್ಷೆಯಾಗಿದ್ದಂತಹವರನ್ನ ಕೊಲೆ ಮಾಡಿದ್ದಾರೆ ಅಂತ ಅಂದ್ರೆ ಇದು ಯಾವ ಕಾರಣಕ್ಕೆ ಅನ್ನುವಂತಹ ಶಂಕೆ ಈಗ ಸಹಜವಾಗಿ ಹುಟ್ಟಾಕೊಳ್ತಾ ಇರುವಂತಹದ್ದು. ಇನ್ನು ಈ ಕೊಲೆಯನ್ನ ಮಾಡೋದಕ್ಕೆ ಪ್ರಮುಖವಾದಂತಹ ಏನು ಕಾಣದ ಕೈಗಳ ಕೈವಾಡ ಏನಾದ್ರೂ ಇದೆಯಾ ಅನ್ನುವಂಥದ್ರ ಬಗ್ಗೆ ಸಹ ಈಗ ಸಾಕಷ್ಟು ಅನುಮಾನಗಳು ಹುಟ್ಟಾಕೊಳ್ತಾ ಇರುವಂತಹದ್ದು. ಎಲ್ಲ ಆಯಾಮದಿಂದಲೂ ಈಗಾಗಲೇ
ಈ 4 ಜನರ ಒಂದೇ ಕುಟುಂಬದ 4 ಹತ್ಯೆ ಪ್ರಕರಣದ ಕುರಿತಾಗಿ ತನಿಖೆ ಮತ್ತಷ್ಟು ಮುಂದುವರೆದಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಯಾವ ಕಾರಣಕ್ಕಾಗಿದೆ, ಹೇಗಾಗಿದೆ, ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಕೂಡ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಒಟ್ಟಿನಲ್ಲಿ ನಿನ್ನೆ ಸಂಪೂರ್ಣವಾಗಿ ಕರಾಳ ದಿನವಾಗಿತ್ತ ಹಾಗಿದ್ರೆ ಸಾಕಷ್ಟು ಕೊಲೆ ಪ್ರಕರಣಗಳು ಬೆಳಕಿಗೆ ಬಂದಿರುವಂತಹದ್ದು. ಒಂದೇ ದಿನದಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ನಡೆದಿರುವಂತಹದ್ದು. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟಿಂಗ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನನ್ನ ಜೊತೆ ಫೋನಿನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರವೀಣ್, ನಿಜಕ್ಕೂ ಇದೊಂಥರ ಆಘಾತಕಾರಿ ವಿಚಾರ, ನಿಬ್ಬೆರಗಾಗಿಸುವಂತಹ ವಿಚಾರ. ಒಂದೇ ಕುಟುಂಬದ 4 ಹತ್ಯೆಗೆ ಪ್ರಮುಖ ಕಾರಣ ಏನು? ಜೊತೆಗೆ ಈಗ ಅಲ್ಲಿನ ನಿವಾಸಿಗಳು ಏನ್ ಹೇಳ್ತಾ ಇದ್ದಾರೆ, ಅವರ ಕುಟುಂಬಸ್ಥರು ಇದ್ರ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಮುಂದಿನ ತನಿಖೆ ಕುರಿತಾಗಿ ಏನಾದ್ರೂ ಅಪ್ಡೇಟ್ ಲಭ್ಯ ಆಗಿದೆಯಾ ಪ್ರವೀಣ್? ಎಸ್ ನಿಶ್ಚಿತ, ಏನಂತಂದ್ರೆ ಇವತ್ತು ಗದಗನ್ನೇ ಬೆಚ್ಚಿ ಬೀಳಿಸುವಂತ ಈ ಒಂದು ಸುದ್ದಿ ನಿಜವಾಗ್ಲೂ ಒಂದು ತಲ್ಲಣವನ್ನೇ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಸರಿಸುಮಾರು ಮಧ್ಯರಾತ್ರಿ ಹೆಚ್ಚು ಕಡಿಮೆ ಒಂದು 2:45 ಸುಮಾರು ಈ ಒಂದು ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಎಸ್ಪಿ ಅವರು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ರು. ತದನಂತರ ಮುಂದಾದ ಬೆಳವಣಿಗೆ ಐಜಿ ಸಾಹೇಬರು ಅಂದ್ರೆ ಬೆಳಗಾವಿ ಉತ್ತರ ವಲಯದ ಐಜಿ ಸಾಹೇಬರು ಕೂಡ ಬಂದು ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ ಹಾಗೂ ಎಸ್ಪಿ ಅವರು ಅವರೊಂದಿಗೆ ಸಾಥ್ ನೀಡಿದ್ರು. ನಿಶ್ಚಿತ ಓಕೆ, ಒಟ್ನಲ್ಲಿ ಕೊಲೆಗೆ ಪ್ರಮುಖವಾದಂತಹ ಕಾರಣ ಏನು, ಯಾಕೆ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗಿದೆಯಾ ಪ್ರವೀಣ್? ನಿಶ್ಚಿತ, ಇನ್ನೇನು ಪೊಲೀಸರ ತನಿಖೆಯ ನಂತರ ಈ ಒಂದು ಹೊರಬಿಡಲಿದೆ. ನಿಶ್ಚಿತ ಪೊಲೀಸ್ ತನಿಖೆಯನ್ನು ಚುರುಕುಗೊಳಿಸಿದೆ. ಓಕೆ, ಒಟ್ನಲ್ಲಿ ಈ ಕೊಲೆಗೆ ಇನ್ನೂ ಸಂಪೂರ್ಣವಾಗಿ ಯಾವ ಕಾರಣಕ್ಕಾಗಿರಬಹುದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಡೀಟೇಲ್ಸ್ ಸಿಗ್ತಾ ಇಲ್ವಾ? ಇನ್ನು ಈ ಕುರಿತಂತೆ ಸ್ಥಳೀಯರು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಪ್ರವೀಣ್? ಎಸ್ ನಿಶ್ಚಿತ, ಏನಂತಂದ್ರೆ ಈ ಒಂದು ಕೊಲೆಯ ಒಂದು ಕಾರಣ ಇನ್ನು ನಿಶ್ಚಿತ ಕಾರಣ ಇನ್ನು ತಿಳಿದು ಬಂದಿಲ್ಲ. ಆದ್ರೆ ಸ್ಥಳೀಯರು ಮಾತಿನ ಪ್ರಕಾರ ಕೌಟುಂಬಿಕ ಕಲಹ ಇರ್ಬೋದು ಅಥವಾ ಕೌಟುಂಬಿಕ ವಿಚಾರದಲ್ಲಿ ಈ ರೀತಿ ಆಗಿರ್ಬೋದು ಅನ್ನೋ ಊಹಾಪೋಹಗಳ ಮಾತು ಸದ್ಯ ಕೇಳಿ ಬರ್ತಾ ಇದೆ ನಿಶ್ಚಿತ. ಓಕೆ, ಇನ್ನು ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಇವರ ಒಡನಾಟ ಹೇಗಿತ್ತು, ಅವ್ರು ಏನ್ ಹೇಳ್ತಾ ಇದ್ದಾರೆ ಈ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರವೀಣ್? ಎಸ್ ನಿಶ್ಚಿತ, ಏನು ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕಪಕ್ಕದ ನಿವಾಸಿಗಳು ಹಾಗೂ ಎಲ್ರಿಗೂ ಇದೊಂದು ಆಶ್ಚರ್ಯ, ಒಂದು ದಿಗ್ಭ್ರಮೆ ಮೂಡಿಸುವಂತ ಈ ಒಂದು ಸನ್ನಿವೇಶ ಇವತ್ತು ನಡೆದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಕ್ಕಪಕ್ಕದವರಿಗೂ ಕೂಡ ಈ ಒಂದು ಘಟನೆ ನಿಜವಾಗ್ಲೂ ಗಾಬರಿಗೊಳಿಸಿದೆ ಅಂತಾನೆ ಹೇಳ್ಬೋದು. ಹಾಗೆ ಪೊಲೀಸರು ಕೂಡ ಸಾಕಷ್ಟು ಆಯಾಮಗಳ ಮೂಲಕ ಈ ಒಂದು ತನಿಖೆಯನ್ನ ಚುರುಕು ಮೂಡಿಸಿದ್ದಾರೆ. ಹಾಗೆ ಇವತ್ತು ಬೆಳಗ್ಗೆ ನಾವು ಸಚಿವರು ಕೂಡ ದೌಡಾಯಿಸಿ ಸಚಿವರು ಮನೆಯವರಿಗೆ ಸಾಂತ್ವನ ಹೇಳುವಂತ ಪ್ರಯತ್ನ ಕೂಡ ಮಾಡಿದ್ರು. ಹಾಗೆ ಪೊಲೀಸರಿಗೂ ಕೂಡ ಈ ಒಂದು ಸೂಚನೆಯನ್ನ ನೀಡಿದ್ದಾರೆ. ಅತಿ ಶೀಘ್ರದಲ್ಲೇ ಈ ಒಂದು ಆರೋಪಿಗಳನ್ನ ಸೆರೆ ಹಿಡಿಯುವಂತ ಪ್ರಯತ್ನ ಮಾಡಿ ಅಂತ ಪೊಲೀಸರಿಗೂ ಒಂದು ಮನವಿಯನ್ನು ಮಾಡಿದ್ದಾರೆ. ಇನ್ನೇನು ಪೊಲೀಸರು ಕೂಡ ಒಂದು ಕಾರ್ಯಮುಖನಾಗಿದ್ದಾರೆ ಅಂತಾನೆ ಹೇಳ್ಬೋದು ನಿಶ್ಚಿತ. ಎಸ್, ಇನ್ನು ಮನೆಯಲ್ಲಿ ಎಷ್ಟು ಜನ ಇದ್ರು? 4 ಜನ ಇದ್ದಂಥವ್ರನ್ನ 4 ಜನರನ್ನ ಕೊಲೆ ಮಾಡ್ಲಾಗಿದ್ಯಾ? ಯಾವ ಕಾರಣಕ್ಕೆ ಇರಬಹುದು ಅನ್ನೋದ್ರ ಬಗ್ಗೆ ಸುಳಿವೇನಾದ್ರೂ ಸಿಕ್ಕಿದ್ಯಾ? ಇನ್ನು ಅಕ್ಕಪಕ್ಕದ ಮನೆಯವರಿಗೆ ಈ ಕೊಲೆ ಆದಂತಹ ಸಂದರ್ಭದಲ್ಲಿ ಯಾವುದೇ ಸೌಂಡ್ಗಳು ಬಂದಿಲ್ವಂತ? ಅದಕ್ಕಿಂತ ಮುಂಚಿನ ಅಲ್ಲಿನ CCTV ಫುಟೇಜಸ್ಗಳು ಅದೇನಾದ್ರೂ ಲಭ್ಯ ಆಗಿದೆಯಾ ಪ್ರವೀಣ್? ಎಸ್ ನಿಶ್ಚಿತ, ಏನಂತಂದ್ರೆ ಇದು 2 ಅಂತಸ್ತಿನ ಒಂದು ನಿವಾಸ ಆಗಿದ್ರಿಂದ ಈ ನೆಲಮಹಡಿಯಲ್ಲಿ ಈಗೇನು ಮಾಜಿ ನಗರಸಭಾ ಅಧ್ಯಕ್ಷರು ಈಗಿರುವಂತ ಸುನಂದ ಬಾಕಳೆ ಅವರು ಮಾಜಿ ನಗರಸಭಾ ಉಪಾಧ್ಯಕ್ಷರು, ಇವರು ಒಂದು ಕೆಳಗಡೆ ನಿವಾಸದಲ್ಲಿ ವಾಸವಾಗಿದ್ರು. ಏನು ಹಿಂದ್ಗಡೆ ಅಂದ್ರೆ ಮನೆಯ ಹಿಂದ್ಗಡೆಯಿಂದ ಒಳ ನುಸುಳಿದಂತ ಈ ಒಂದು ಆರೋಪಿಗಳು ಮೇಲ್ಗಡೆ ನಿವಾಸದಲ್ಲಿ ಇರುವಂತ 4 ಜನರನ್ನ ಅಲ್ಲಿ ಅವ್ರನ್ನ ಕೊಲೆಯನ್ನ ಮಾಡಿ ಇನ್ನೇನು ಆ ಒಂದು ಸೌಂಡ್ ಅನ್ನ ಪರಿಗಣಿಸಿ ಕೆಳಗಡೆ ಇರುವಂತ ಇವರು ಏನು ಪ್ರಕಾಶ್ ಅವರು ತಕ್ಷಣವೇ ಪೊಲೀಸ್ ಇಲಾಖೆಗೆ ಒಂದು ಕಾಲ್ ಮಾಡ್ತಾರೆ. ಪೊಲೀಸ್ ಇಲಾಖೆಗೆ ಕಾಲ್ ಮಾಡಬಹುದು ಈ ಆರೋಪಿಗಳನ್ನು ಕಂಡ ತಕ್ಷಣ ಅಲ್ಲಿಂದ ಪರಾರಿಯಾಗಿದ್ದಾರೆ ನಿಶ್ಚಿತ. ಓಕೆ, ಒಟ್ನಲ್ಲಿ ಸಾಕಷ್ಟು ಸುಳಿವುಗಳು ಕೂಡ ಅಲ್ಲಿ ಬಿಟ್ಟು ಹೋಗಿರುವಂತಹದ್ದು ಪ್ರವೀಣ್. ಯಾಕಂತಂದ್ರೆ ಮನೆಯಿಂದ ಜಂಪ್ ಮಾಡಿ ಹೋಗುವಂತಹ ಸಂದರ್ಭದಲ್ಲಿ ಚರಂಡಿಯಲ್ಲಿ ಬಳೆ, ಚಾಕು ಸೇರಿದಂತೆ ಚಪ್ಪಲ್ ಇದಿಷ್ಟು ಕೂಡ ಅಲ್ಲಿ ಬಿದ್ದಿದೆ. ಶ್ವಾನದಳ ಕೂಡ ಈಗ ಸದ್ಯ ಯಾರು ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತಹ ಕಾರ್ಯದಲ್ಲಿ ಮಗ್ನರಾಗಿರುವಂತಹದ್ದು. ಯಾರು ಅನ್ನುವಂತಹ ಸುಳಿವೇನಾದ್ರೂ ಸಿಕ್ಕಿದೆಯಾ? ಯಾರು ಇರಬಹುದು ಅನ್ನುವಂಥದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ ಪ್ರವೀಣ್? ಎಸ್ ನಿಶ್ಚಿತ, ಏನಂತಂದ್ರೆ ಸ್ಥಳದಲ್ಲಿ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಕೂಡ ಬಂದು ಪ್ರತಿಯೊಂದು ಆಯಾಮಗಳಲ್ಲಿ ಒಂದು ತನಿಖೆಯನ್ನ ನಡೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿ ಯಾರು ಅನ್ನೋದನ್ನ ಕಂಡುಹಿಡಿಯುವಂತ ಪ್ರಯತ್ನ ಪೊಲೀಸ್ ಇಲಾಖೆ ಮಾಡುತ್ತೆ.
ಯಾಕಂತಂದ್ರೆ IG ಅವರು ಕೂಡ ಗದಗಲ್ಲೇ ಈಗ ಬೀಡು ಬಿಟ್ಟಿರೋದ್ರಿಂದ ಈ ಒಂದು ತನಿಖೆಗೆ ಆದಷ್ಟು ಬೇಗ ಒಂದು ಆರೋಪಿಗಳು ಯಾರು ಅನ್ನೋದು ತಿಳಿದು ಬರಬೇಕಾಗಿದೆ ನಿಶ್ಚಿತ. ಓಕೆ, ಇನ್ನು ಪ್ರವೀಣ್, ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ಈ ಕೊಲೆಯನ್ನ ಮಾಡೋದಕ್ಕೆ ಎಷ್ಟು ಜನ ಬಂದಿದ್ರು, ಅಥವಾ ಓರ್ವ ಆರೋಪಿಯೇ ಎಲ್ಲರನ್ನೂ ಕೊಲೆ ಮಾಡದ್ನ, ಹೇಗಾಯ್ತು ಈ ಕೊಲೆ ಅನ್ನೋದ್ರ ಬಗ್ಗೆ ಏನಾದ್ರೂ ಅಲ್ಲಿ ಸದ್ಯದ ಸ್ಥಿತಿಗತಿಯನ್ನ ನೋಡಿಸಿ ವಿವರಿಸ್ತಾ ಹೋಗೋದಾದ್ರೆ ಪ್ರವೀಣ್? ನಿಶ್ಚಿತ. ಏನಂತಂದ್ರೆ ಈ ರೀತಿ ಒಂದು ಬರ್ಬರ ಹತ್ಯೆ ಒಬ್ಬರಿಂದ ಆಗೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಥಳೀಯರ ಒಂದು ಮಾತು ಯಾವ ರೀತಿ ಒಂದು ಚರ್ಚೆಗೆ ಒಂದು ಗ್ರಾಸವಾಗ್ತದೆ ಅಂತಂತಂದ್ರೆ, ಈ ರೀತಿ ಒಂದು ದುರ್ಘಟನೆ ಒಬ್ಬರಿಂದ ಮಾಡಕ್ ಸಾಧ್ಯ ಇಲ್ಲ. ಸರಿಸುಮಾರು ಒಂದು 4 ಅಥವಾ 5 ಜನರ ಒಂದು ತಂಡ ಈ ಒಂದು ಕೃತ್ಯ ಎಸಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ ನಿಶ್ಚಿತ. ಓಕೆ, ಅವ್ರ ಮನೇಲಿ CCTV ಫುಟೇಜಸ್ ಗಳೇನಾದ್ರೂ ಸಿಕ್ಕಿದ್ಯಾ, ಅಥವಾ ರಸ್ತೆಯಲ್ಲಿ ಓಡಾಡಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಿರುವಂತಹ ಫುಟೇಜಸ್ ಗಳೇನಾದ್ರೂ ಲಭ್ಯ ಆಗಿದೆಯಾ? ಯಾವ ರೀತಿ ಏನು ಸುಳಿವು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಅದ್ರ ಬಗ್ಗೆ ಕ್ಲೂ ಬಿಟ್ಕೊಟ್ಟಿಲ್ವಾ ಹಾಗಿದ್ರೆ ಪ್ರವೀಣ್? ಎಸ್ ನಿಶ್ಚಿತ. ಏನಂತಂದ್ರೆ ಸದ್ಯ ಪೊಲೀಸರು CCTV ಒಂದನ್ನ ಪರಿಶೀಲಿಸಿ ಆ ನಿವಾಸದಲ್ಲಿದ್ದ CCTV ಒಂದು ಡಿಸ್ಕ್ ಅನ್ನ ಈಗ ಸದ್ಯ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪ್ರತಿ ಆಯಾಮದಲ್ಲೂ ಅಂದ್ರೆ CCTV ದೃಶ್ಯಾವಳಿಗಳೇ ಆಗಿರ್ಬೋದು, ಹಾಗೂ ಫೋನಿನ ಒಂದು ಲೊಕೇಶನ್ ಮುಖಾಂತರ ಆಗಿರ್ಬೋದು, ಪ್ರತಿಯೊಂದು ಆಯಾಮಗಳಲ್ಲಿ ಪೊಲೀಸರು ಒಂದು ತನಿಖೆಯನ್ನ ಕೈಗೊಂಡಿದ್ದಾರೆ. ಅದರೊಂದಿಗೆ ಮೇಲ್ನೋಟಕ್ಕೆ ಹೇಳ್ಬೇಕಂತಂದ್ರೆ ಈ ಒಂದು ಕೃತ್ಯ ಸರಿಸುಮಾರು 4ರಿಂದ ಇಲ್ಲ 5 ಜನರ ತಂಡದಿಂದ ನಡೆದಿರ್ಬೋದು ಅನ್ನೋದು ಕೂಡ ಪೊಲೀಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ನಿಶ್ಚಿತ. ಓಕೆ, ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಅಪ್ಡೇಟಿಂಗ್ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಒಂದೇ ಮನೆಯ 4 ಜನರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ದುರ್ಘಟನೆ ಇದು ಇವತ್ತು ಸಂಭವಿಸಿದೆ. ಅದರಲ್ಲೂ ಪ್ರಮುಖವಾಗಿ ಮಧ್ಯರಾತ್ರಿ ನಡೆದಿರುವಂತಹ ಘಟನೆ ಇದಾಗಿದೆ. ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಸಹ ನಡೆಸಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಈ ಘಟನೆಗೆ ಏನು ಕಾರಣ, ಯಾರ ಕೈವಾಡವಿದೆ, ಯಾವ ಕಾರಣಕ್ಕೋಸ್ಕರ ಈ ಕೊಲೆಯನ್ನ ಮಾಡಲಾಗಿದೆ, ಇನ್ನು 4-5 ಜನರಿಂದ ಈ ಕೊಲೆ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಈಗ ಇದಕ್ಕೆ ರೂವಾರಿ ಕೊಟ್ಟಂತಹವರು ಯಾರು, ಶ್ವಾನದಳ, ಬೆರಳಚ್ಚು ದಳದವರು ಸೇರಿದಂತೆ ಈಗ ಪೊಲೀಸರು ಸಹ ಅಲ್ಲಿ ಬೀಡನ್ನ ಬಿಟ್ಟಿರುವಂತಹದ್ದು. ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿರುವಂತಹದ್ದು.